ವಿಜಯಪುರದ ಮುಳವಾಡ ಗ್ರಾಮದ ಗ್ರಾಮೀಣ ಬ್ಯಾಂಕ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡದ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಇಲ್ಲಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಇದ್ದಂಥ ದಾಖಲೆಗಳು ಕೂಡ ನಾಶವಾಗಿದೆ ಈ ಒಂದು ಅವಘಡದಿಂದ ಅಂತ ಹೇಳಲಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಬ್ಯಾಂಕ್ನಲ್ಲಿದ್ದ ಪೀಠೋಪಕರಣಗಳು ಮತ್ತು ಕಂಪ್ಯೂಟರ್ಗಳು ಕೂಡ ಸುಟ್ಟು ಭಸ್ಮವಾಗಿವೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮನಗೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಅಂತ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಸಂಭವಿಸಿರುವಂತಹ ಈ ಒಂದು ಅವಘಡದಿಂದ ಬ್ಯಾಂಕ್ನಲ್ಲಿ ಇದ್ದಂಥ ದಾಖಲೆಗಳು ನಾಶವಾಗಿವೆ. ಹಾಗೆ ಪೀಠೋಪಕರಣಗಳು ಮತ್ತು ಕಂಪ್ಯೂಟರ್ಗಳು ಸುಟ್ಟು ಭಸ್ಮವಾಗಿವೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಅಗ್ನಿ ಅವಘಡದಿಂದ ಈಗ ದೊಡ್ಡ ಮಟ್ಟದಲ್ಲಿ ನಷ್ಟವಾಗುತ್ತೆ. ಎಷ್ಟೋ ವರ್ಷಗಳಿಂದ ಏನು ಜೋಪಾನವಾಗಿ ಇಟ್ಟುಕೊಂಡು ಬಂದಂಥ ಎಲ್ಲ ದಾಖಲೆಗಳು, ಡಾಕ್ಯುಮೆಂಟ್ಸ್ಗಳೆಲ್ಲವೂ ಕೂಡ ನಾಶವಾಗಿರುವಂಥದ್ದು ದೊಡ್ಡ ತಲೆನೋವಿಗೆ ಕಾರಣವಾಗಿರುವಂಥದ್ದು. ಹಾಗಾಗಿ ಈ ಒಂದು ಅಗ್ನಿ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಅಂತೇಳಿ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಈ ಒಂದು ಗ್ರಾಮೀಣ ಬ್ಯಾಂಕ್ನಲ್ಲಿ ಸಂಭವಿಸಿರುವಂತಹ ಈ ಒಂದು ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣನ ಅಥವಾ ಬೇರೆ ಏನಾದರೂ ಇದೆಯಾ? ಖಂಡಿತ. ಏನು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ ರಾತ್ರಿ 11 ಗಂಟೆ ಸುಮಾರಿಗೆ ಏನು ಒಂದು ಊರಲ್ಲಿರ್ತಕ್ಕಂಥ ಒಂದು ಏನು ಗ್ರಾಮೀಣ ಬ್ಯಾಂಕ್ ಇತ್ತು, ಅಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಒಂದು ಬೆಂಕಿ ಅವಘಡ ಆಗಿದೆ ಅಂತ ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಕೂಡ ಹೇಳಿರುವಂತದ್ದು. ಸದ್ಯ ಸ್ಥಳಕ್ಕೆ ಧಾವಿಸಿರ್ತಕ್ಕಂಥ ಅಗ್ನಿಶಾಮಕ ದಳ ನಂದಿರ್ತಕ್ಕಂಥ ಒಂದು ಅಗ್ನಿವನ್ನು ಆರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿ ಪ್ರಾಣ ಹಾನಿ ಆಗಿರುವುದಿಲ್ಲ. ಅಲ್ಲಿ ಒಳಗಡೆ ಇರ್ತಕ್ಕಂಥ ಕಂಪ್ಯೂಟರ್ ಆಗಿರ್ಬೋದು, ಕೆಲ ಪೇಪರ್ಗಳಾಗಿರ್ಬೋದು, ಎಲ್ಲವೂ ಕೂಡ ಆ ಒಂದು ಬೆಂಕಿಗೆ ಆಹುತಿ ಆಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಸದ್ಯ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಧಾವಿಸಿ ಇನ್ನು ಎಷ್ಟು ಪ್ರಮಾಣದಲ್ಲಿ ಒಂದು ಹಾನಿ ಒಳಗಾಗಿದೆ, ಯಾವ್ಯಾವ ವಸ್ತುಗಳು ಕೂಡ ಹಾನಿ ಆಗಿದೆ ಕೂಡ ನಾವು ಮಾಹಿತಿ ಹಾಕಬೇಕಾಗಿದೆ ಅಂತ ನಾವು ಹೇಳ್ಬೋದು. ಹಾಗೆ ಶಿವಾನಂದ್, ಇದು ಬೆಂಕಿ ಹತ್ತುಕೊಂಡು ಎಷ್ಟು ಹೊತ್ತಾದ್ಮೇಲೆ ಗೊತ್ತಾಗಿದೆ? ಅಂದ್ರೆ ತಕ್ಷಣವೇ ಗೊತ್ತಾಗಿದೆಯಾ ಅಥವಾ ಸುಮಾರು ಹೊತ್ತಾದ್ಮೇಲೆ ಗೊತ್ತಾಗಿರೋದಾ? ಖಂಡಿತ. ಏನೋ ಅಲ್ಲೇ ಊರಿನ ಮಧ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಗ್ರಾಮೀಣ ಬ್ಯಾಂಕ್ ಇರೋದ್ರಿಂದ ಸುತ್ತಮುತ್ತಲ ಇರ್ತಕ್ಕಂಥ ಜನರು ಏನು ಒಂದು ಬೆಂಕಿ ಹತ್ತಿ ಹೊಗೆ ಏನು ಬರ್ತಾ ಇದೆ, ಒಂದು ಭಯವಾದ ಒಂದು ಹೊಗೆ ಬರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಜನರು ಕೂಡ ಆತಂಕಕ್ಕೆ ಒಳಪಟ್ಟು ಅಲ್ಲಿಗೆ ಬೇಗನೆ ಧಾವಿಸಿ ಅಗ್ನಿಶಾಮಕದಳಕ್ಕೆ ಕೂಡ ಕರೆ ಮಾಡಿ ಅಲ್ಲಿರ್ತಕ್ಕಂಥ ತಾವು ನೀರನ್ನ ಕೂಡ ಚೆಲ್ಲೋದ್ರ ಮೂಲಕ ತತ್ಕ್ಷಣವೇ ಆ ಅಗ್ನಿಶಾಮಕ ದಳ ಕೂಡ ಒಂದು ಅರ್ಧ ಗಂಟೆಯಲ್ಲಿ ಆ ಒಂದು ಸ್ಥಳಕ್ಕೆ ಆಗಮಿಸಿ ಅಗ್ನಿಯನ್ನ ನಂದಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಅಂದಾಜು ಎಷ್ಟು ಗಂಟೆಗೆ ಇದು ಆಗಿರಬಹುದು ಅಂತ? ರಾತ್ರಿ 11 ಗಂಟೆಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಧನ್ಯವಾದಗಳು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ ಮೇನ್ ಬಂದ್ ಮಾಡ್ರಿ.